ಹಲೋ ಗೈಸ್, ಇವತ್ತಪ್ಪ ಎಲ್ಲಿಗೆ ಹೊಂಟಪ್ಪ ಅಂದರೆ ಮುಂಜಾ ರೆಡಿಯಾಗಿ ಮೈಗೆ ತಕೊಂಡು ಈಗ ನಮ್ಮ ದೋಸ್ತ ಮನೆಗೆ ಹೊಂಟಿನಿ. ದೋಸ್ತ ಏನೋ ಊಟ ಮಾಡ್ತೀನಿ, ಊಟ ಮಾಡಕ್ಕೆ ಬಾ ಅಂತಂದಿದೆ. ಇವತ್ತು ವಿಶೇಷ ಅಂದ್ರೆ ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ಶ್ರೀ ಸಿದ್ದೇಶ್ವರ ಗಾಣಕಲ್ಲಿ ದೇವಸ್ಥಾನ ಇದೆ ನಮ್ಮ ಊರಲ್ಲಿ. ಅಲ್ಲಿ ಟ್ಯಾಂಕ್ ಹೊಡ್ಕೊಂಡ್ ಬರ್ಲಿಕ್ಕೆ ಹೊಂಟಿವಿ. ಈಗ ನಮ್ಮ ದೋಸ್ತ ಸೈಕಲ್ ಮ್ಯಾಗ ಕೂತಿ ಈಗ ಹೊಂಟಿವಿ. 3.5 ಕಿಲೋಮೀಟರ್ ಇದೆ. ಈಗ 2 ಕಿಲೋಮೀಟರ್ ದಾಟಿ ಸ್ವಲ್ಪ ದಮ್ ಹೊಂಟಿತ್ತು. ನಾ ಒಬ್ಬನೇ ಸೈಕಲ್ ಹೊಡೆದಿದ್ದೆ. ಸ್ವಲ್ಪ ನಿಂತು ರೆಸ್ಟ್ ಉಂಡು ಮತ್ತೆ ಗಾಣಕಲ್ಲಿಗೆ ಬಂದ್ಬಿಟ್ಟಿವಿ. ಬಂದಿದ ಮ್ಯಾಗೆ ಅಲ್ಲೇ ಶಮಾಡ್ಕೆ ಮತ್ತು ಆಧಾರ್ ಶೀಟ್ ತೊಲಕ್ಕೆ ಅಂತ ನಿಂತೀವಿ. ಆಮೇಲೆ ತೀರ್ಥ ಕುಡಿದಕ್ಕೆ ಆಮೇಲೆ ಟ್ಯಾಂಕ್ ಹೊಡ್ಲಿಕ್ಕೆ ಅಂತ ಹೊಂಟಿವಿ. ಈಗ ಆಯಿಂಬಲ್ಲಿ ಆಧಾರ್ ಚೀಟ್ ಇಸ್ಕೋಬೇಕು, ಒಬ್ರಿಗೊಬ್ರಿಗೆ ಕೊಡ್ಲಿತ್ತಿದ್ದಾರೆ. ಹಂಗೆ ತೀರ್ಥ ಹಾಕ್ತಾರೆ. ಈಗ ನಮ್ಮ ಬಂದ್ಬಿಟ್ಟಿವಿ. ನಮ್ಮ ನಂದಿ ಬಸವಣ್ಣ ಇಲ್ಲಿ ನಮಸ್ಕಾರ ಮಾಡಿ ಟ್ಯಾಂಕ್ ಓಡೋದಕ್ಕೆ ಆಮೇಲೆ ತೀರ್ಥ ಕುಡಿಕೆ ಮತ್ತು ಇನ್ನೊಂದು ವಿಶೇಷ ಪ್ಲೇಸಿಗೆ ಹೋಯ್ತೀನಿ, ಬನ್ನಿ. ಟ್ಯಾಂಕ್ ಹೊಡ್ಲಿತ್ತ ಟ್ಯಾಂಗಿನ ನೀರು ಕುಡಿಕೆ ಮತ್ತು ಈಗ ಒಳಗಡೆ ಗುಡಿ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ತೀರ್ಥ ಕೂಡೋದು ಮ್ಯಾಗೆ ಈಗ ತಿರ್ಗಾಡಕ್ಕೆ ಹೊಂಟಿವಿ, ಹೋಗೋಣ ಬನ್ನಿ. ಟ್ಯಾಂಕ್ ಹೊಡ್ಕೊಂಡು ಆಧಾರ ಹಚ್ಕೊಂಡ್ಕೆ ಮತ್ತೆ ಬಿಟ್ಬಿಟ್ಟಿವಿ. ಆಯಿಂಬಲ್ಲಿ ನಮಸ್ಕಾರ ಮಾಡಿ ಈಗ ಒಳಗಡೆ ಗುಡಿ ಒಳಗಡೆ ಹೋಗೋಣ ಬನ್ನಿ. ಈಗ ಒಳಗಡೆ ಪೂಜೆಯನ್ನು ಮಾಡುತ್ತಿದ್ದಾರೆ. ಈಗ ಹಾರ ಹಾಕುತ್ತಿದ್ದಾರೆ. ಗಂಟೆ ಹೊಡೆದಕ್ಕೆ ಮತ್ತೆ ಗುಡಿ ಸುತ್ತ ತಿರುಗಕ್ಕೆ ಗುಡಿ ಹೇಗಿದೆ ಅಂತ ಹಂಗೆ ತೋರಿಸ್ತೀನಿ. ಹಂಗೆ ಗುಡಿನ ಸುತ್ತ ತಿರುಗಕ್ಕೆ ಆಮೇಲೆ ಎಲ್ಲ ಗುಡಿ ಹೇಗೆ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಪರು ನಡೀತದೆ. ನಮ್ಮ ದೋಸ್ತ ಗಿಡ ಹಬ್ಲಿತ್ತಾನೆ, ಬ್ಯಾಡ್ ಅಂದ್ರೆ ಭೀ ನಮ್ಮ ಇನ್ನೊಬ್ಬ ದೋಸ್ತ ಬಂದಿದ್ದಾನೆ. ಇವ ಸಿಕ್ಕು ನಮ್ಮ ಬಸ್ಸು ಅಂತ ಇದ್ದಾನೆ ನೋಡಿ. ಈಗ ನಮ್ಮ ದೋಸ್ತ ಮಂಕಿ ಥರ ಹ್ಯಾಬಿ ಗಿಡದ ಮ್ಯಾಗ ಕೂತಿನ, ಬ್ಯಾಡು ಅಂದ್ರೆ ಭೀ ಇಲ್ಲಿ ಬೇರೆ ಊರಿನಿಂದ ಬಂದಿದ್ದವರು ಇಲ್ಲೇ ವಾಸಿಸಬಹುದು. ಹಂಗೆ ಇಲ್ಲಿ ಈಗ ನೀರಡ್ಕಾಯ್ತು. ಈಗ ನಾವಿಬ್ಬರು ಬಂದು ಕೇಳಿ ನೀರು ಕುಡ್ಲಿಕ್ಕೆ ಹೊಂಟ್ಬಿಟ್ಟಿವಿ. ಇಲ್ಲೇ ಬೋರಲ್ಲಿ ಇದೆ ನೋಡಿ, ನೀರು ಪಂಪ್ ಹೊಡ್ಲಿತ್ತಿದ್ದಾರೆ ನಮ್ಮ ಬಸವಣ್ಣ. ಈಗ ನಾನು ನೀರು ಕುಡಿದೆ, ಆಮೇಲೆ ನಮ್ಮ ದೋಸ್ತು ಭೀ ನೀರು ಕುಡ್ಲಿತ್ತಿದ್ದಾನೆ ನೋಡಿ. ನೀರು ಕುಡಿಕೆ ಮತ್ತೆ ಇಲ್ಲಿ ಪರು ನೋಡ ಮತ್ತೆ ಇಲ್ಲಿ ಲೈನ್ ಹಚ್ಚಕ್ಕೆ ಪಲ್ಯ ಎಲ್ಲ ಬಜ್ಜಿ ನಿಡ್ಸೋಬಹುದು. ಈಗ ಅಲ್ಲಿ ಒಳಗಡೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ಬಾವಿ ಇತ್ತು, ಹಳೆ ಕಾಲದ ಬಾವಿ, ದೊಡ್ಡ ತಾಂಬೇಲಿ ಇದೆ. ಒಳಗಡೆ ಜಾಲಿ ಹಾಕಿದ್ದಾರೆ ನೋಡಿ. ಮೊದಲು ಮೊಸಳೆ ಇತ್ತು, ಮೊಸಳೆ ಎಲ್ಲ ಹೊರ ತೆಗ್ದಿದ್ದಾರೆ. ಈಗ ಮೊದಲು ದೊಡ್ಡ ಮೊಸಳೆ ಇದ್ದು ಎಲ್ಲ ಫಾರೆಸ್ಟರು ಬಂದು ಇಲ್ಲಿ ಮೊಸಳೆ ಎಲ್ಲ ಹಿಡಿದು ಒಯ್ದು ಬಿಟ್ಟಿದ್ದಾರೆ. ಈಗ ಒಳಗೆ ತೋರಿಸ್ತೀನಿ, ಬನ್ನಿ. ಒಳಗಡೆ ಹೋಗೋಣ ಬನ್ನಿ. ಗೇಟ್ ತಕ್ಕೆ ಇದೇ ಕಡೆ ಪಲ್ಯ ಎಲ್ಲ ಮಾಡ್ತಾರ. ಇಲ್ಲಿ ಒಲಿ ಏಟು ದೊಡ್ಡದಾಗಿದೆ ನೋಡಿ ಒಳಿ. ಈಗ ನಾನು ತಳಗಿಳಿದು ತೋರಿಸ್ತೀನಿ ನೋಡಿ ಏಟು ದೊಡ್ಡದಾಗಿದೆ ಅಂತ ನೋಡಿ. ಈಗ ತಳಗಿಳಿದೀನಿ. ಅಲ್ಲಿ ಸುರಂಗ ಮಾರ ಇದ್ದ ಕಟ್ಟಿಗೆ ಎಲ್ಲ ಹಾಕಿಕ್ಕೆ ಅಲ್ಲೇ ಹಚ್ಚುತ್ತಾರೆ. ಇಲ್ಲೆಲ್ಲ ಸಾಮಾನಿ ಮನೆ. ಈಗ ಮತ್ತೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಲ್ಲಿ ಈಗ ಕರ್ಕೊಂಡು ಹೊಂಟೀನಿ, ಬನ್ನಿ. ಈಗ 1/2 ಕಿಲೋಮೀಟರ್ ಅದ, ಅದು ಭೀ ಹೋಗೋಣ ಬನ್ನಿ. ದೋಸ್ತ ಒಂದು ವಿಡಿಯೋ ತೋರಿಸ್ತಾನೆ ನೋಡಿ, ಸೈಕಲ್ ನಿಂತ. ಈಗ ಆಯ್ತು, ಈಗ ಬಂದ್ಬಿಟ್ಟಿವಿ. ಅಲ್ಲಿ ನೋಡಿ, ಅಲ್ಲೇ ಶ್ರೀ ಸಿದ್ದೇಶ್ವರ ಪವಾಡಗಳು. ಇಲ್ಲಿ ನಮ್ಮ ಊರ ಶ್ರೀ ಸಿದ್ದೇಶ್ವರ ಅಂತ ಗುಡಿಸ್ಥಾನ ಅದ. ಅಲ್ಲಿ ಪರಮೇಶ್ವರ ಮತ್ತು ಬಸವಣ್ಣವರು ಪವಾಡ ಮಾಡಿದ್ದಾರೆ. ಇಲ್ಲಿ ಆಟ ಆಡಿದ್ದಾರೆ. ಇಲ್ಲಿ ಫಸ್ಟ್ ನಂದಿ ನಮ್ಮ ದೋಸ್ತ ಶಮ್ಮಾಡಿ, ಆಮೇಲೆ ಗಂಟೆ ಹೊಡೆದು ಈಗ ಒಳಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಹಳೆ ಕಾಲದ ಪವಾಡಗಳು ಮಾಡಿ ಹೋಗಿದ್ದಾರೆ ನಮ್ಮ ಬಸವಣ್ಣ, ನಮ್ಮ ಪರಮೇಶ್ವರ. ಕುತ್ತಿ ಆಟ ಆಡಿದ್ದಾರೆ. ಇನ್ನೊಂದು ಕಲ್ಲು ಇತ್ತು, ಆ ಕಲ್ಲು ಏಟ್ ಮಾಡಿರ್ಬೇಕು, ತೆಗೆಯೋದಾಗಿಲ್ಲ ಅಂತ ಈಗ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಬನ್ನಿ. ಗುಡಿ ಬಾಜುಗಡೆನೆ ದಾರಿ ಅದ, ಗುಡಿ ಹಿಂದೆ ಹೋಗಬೇಕು. ಇಲ್ಲಿ ಬಕೋಳು ದೊಡ್ಡ ಕಲ್ಲುಗಳು ಇದ್ದು. ಈಗ ಇಲ್ಲೇ ಬಸವಣ್ಣ ಪರಮೇಶ್ವರ ಆಟ ಆಡಿದ್ದು. ಇದು ಸರಪುಳಿ. ಇಲ್ಲಿ ಬಸವಣ್ಣಪ್ಪರು ಆಡಿದರು. ಇದು ಏಟು ಪ್ರಯತ್ನ ಮಾಡಿದರು, ಕೆದರೋದಾಗಿಲ್ಲಂತೆ, ತೆಗೆಯೋದಾಗಿಲ್ಲಂತೆ ಈ ಕಲ್ಲನ್ನು. ಅದಕ್ಕಾಗಿ ಇಲ್ಲೇ ಬಿಟ್ಟಿದ್ದಾರೆ. ಅವು 2 ಕಲ್ಲುಗಳನ್ನು ಅಲ್ಲೇ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ ದೋಸ್ತ ಮತ್ತೆ ಇಲ್ಲಿ ಹೋಗಿದ್ದನು, ಈಗ ಬರ್ತಿದ್ದಾನೆ ನೋಡಿ. ಟರ್ನ್ ಹೊಡ್ಕೋತೆ ಬರ್ತಿದ್ದಾನೆ, ಬರಸಿ ಹೋಗಿನಿ. ಈಗ ಸೀದಾ ಮನೆ ಬಿಟ್ಬಿಟ್ಟಿವಿ. ಮನೆಯಿಂದ ಸೀದಾ ಈಗ ಹೊಂಟ್ಬಿಟ್ಟಿವಿ. ಈಗ ಮತ್ತೆ ನಮ್ಮ ದೋಸ್ತ ಇಲ್ಲಿ ಒಂದು ಹೊಸ ಪ್ಲೇಸನ್ನು ತೋರಿಸ್ತಿದ್ದಾನೆ ಅಂತ ಕರ್ಕೊಂಡು ಹೊಂಟಿನೋ. ಈಗ ತೆಲಕನ್ನು ತೊಗೊಂಡು 2 ಬ್ಲ್ಯಾಕ್ ಆಂಟಿ ತೊಗೊಂಡಿಕೆ ಮತ್ತು 2 ಬೂಂದೆ ತೊಗೊಂಡಿಕೆ ಎಲ್ಲ ಸೀದಾ ಈಗ ಚಿಂಗಮ್ ತೊಗೊಂಡು ಸೀದಾ ಸೈಕಲ್ ಮ್ಯಾಗ ಬಿಟ್ಬಿಟ್ಟಿವಿ. ಈಗ ನಮ್ಮ ದೋಸ್ತ ಅವು ತೋಲಿತಿದ್ದಾನೆ ತೊಗೊಂಡಿದ ಮೇಲೆ ಈಗ ಮತ್ತೆ ಒಂದು ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದನು.